ಕೆಲವು ವಿಡಿಯೋ ನೋಡಬೇಕಾದ್ರೆ ನಮಗೆ ಅನಿಸುತ್ತೆ ನಿಜವಾಗ್ಲೂ ನಾವು ಚಿಕ್ಕವರಾಗಿದ್ದಾಗ ನೋಡಿದೇ ಏನೋ, ಇವಾಗ ನೋಡ್ತಾ ಇರೋದೇನೋ, ಪ್ರಪಂಚ ಹೇಗೇಗೋ ಚೇಂಜ್ ಆಗಿಬಿಟ್ಟಿದೆ ಅಂತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೊಂದು ವೀಡಿಯೋ ನೋಡಿದೆ, ತುಂಬ ಡಿಸ್ಟರ್ಬ್ ಆಗೋಯಿತು. ಬಿಕಾಸ್ ದಟ್ ಲಿಟ್ರಲಿ ಕೊಲ್ಯಾಪ್ಸ್ ಟು ಮೀ ಟು ಥಿಂಕ್ ವೆದರ್ ವಿ ಆರ್ ಇನ್ ದ ರೈಟ್ ಟ್ರ್ಯಾಕ್ ಅಂತ. ಈ ಒಂದು ವೀಡಿಯೋನ ಲಾಸ್ಟ್ ತನಕ ನೋಡಿ. ಬಟ್ ಈ ವಿಡಿಯೋ ನೋಡಬೇಕಾದ್ರೆ ನಿಮ್ಮಲ್ಲಿರುವಂಥ ಫಿಲ್ಟ್ರೇಷನ್ ಸಿಸ್ಟಮ್ ಏನಿದೆ ತೆಗೆದು ಸೈಡಿಗಿಟ್ಟು ನೋಡೋದಾದರೆ ನೋಡಿ. ಫಿಲ್ಟ್ರೇಷನ್ ಹಾಕ್ಕೊಂಡು ನಿಮ್ಮ ಒಂದು ಥಾಟ್ ಪ್ರೊಸೆಸ್ಸಿಂದ ನೋಡಿ, ಆಮೇಲೆ ನೀವು ನೀನು ಯಾರು ಡಿಕೋಡ್ ಮಾಡೋಕ್ಕೆ, ನೀನೇನು CBI ಈ ಥರ ಎಲ್ಲ ಕಮೆಂಟು ಬಂದರೆ ಐ ಡೋಂಟ್ ಕೇರ್. ಬಟ್ ಈ ವಿಡಿಯೋನ ರೈಟ್ ಜನರು ನೋಡಿದ್ರೆ ನಿಮ್ಮಲ್ಲಿ ಏನೋ ಒಂದು ಥಾಟ್ ಪ್ರೊಸೆಸ್ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಲ್ಮೋಸ್ಟ್ ಕಾಲೇಜು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿದೆ, BBM ಮಾಡ್ತಾಯಿದೆ. ಆವಾಗ ಯಾರೋ ಹೇಳಿದ್ರು ಒಂದು ಒಳ್ಳೆ ಮೂವಿ ಬಂದಿದೆ, ಅದ್ರನ್ನ ತಗೊಂಡೋಗಿ ನೀನು ಮನೆಯಲ್ಲಿ ನೋಡು ಅಂತ ಹೇಳ್ಬಿಟ್ಟು. ಸೊ ನಾನು ಅದು ಆವಾಗ CD DVD ಸಮಥಿಂಗ್ ನಾನು ಹೋಗಿ ಆ ಒಂದು ಮೂವಿನ ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಅದು ಯಾರ್ದು ಅಂತ ಹೇಳಿದ್ರೆ, ಇಸ್ ನೇಮ್ ಇಸ್ ಜಯಂ ರವಿ ಅಂತ. M. ಕುಮಾರನ್, ಸನ್ ಆಫ್ ಮಹಾಲಕ್ಷ್ಮಿ. ದ ವೇ ಹಿ ವಾಸ್ ಆ್ಯಕ್ಟಿಂಗ್ ಇನ್ ದಟ್ ಮೂವಿ, ಒಂದು ಸಿಂಗಲ್ ಪೇರೆಂಟು ಮಗನ ಹೇಗೆ ಬೆಳೆಸ್ತಾರೆ, ಒಂದು ಆ್ಯಟಿಟ್ಯೂಡು ಹೆಂಗೆ ಇಟ್ಕೊಂಡಿರ್ತಾರೆ, ಹೌ ಮಚ್ ಶೀಲ್ ಬಿ ಕೇರಿಂಗ್ ಫಾರ್ ದ ಚೈಲ್ಡು, ಕಂಪ್ಲೀಟ್ ಮೂವಿ. ಆ್ಯಂಡ್ ಅವ್ರದ್ದು ಒಂದು ಆ್ಯಕ್ಟಿಂಗ್, ಆ ಡೈರೆಕ್ಷನು, ಮತ್ತು ಅದರಲ್ಲಿ ಒಂದು ಸಬ್ಜೆಕ್ಟ್ ಲೈನಲ್ಲಿ ಒಂದು ಮಲಯಾಳಿ ಲೈಕ್ ಸಮಥಿಂಗ್ ಒಂದು ಸಖತ್ತಾಗಿ ಬರುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಮೈ ಚೈಲ್ಡ್ಹುಡ್ ಮೆಮೊರೀಸ್. ಅದು ನಮ್ಮ ಒಂದು ಕಾನ್ಷಿಯಸ್ ಲೆವೆಲಲ್ಲಿ ಕೂತ್ಬಿಟ್ಟಿದೆ. ನನಗೆ ಅವರೇ ಹೀರೋ ಅಂತ ಒಂದು ಆ ಕಾನ್ಸೆಪ್ಟಲ್ಲಿ ವಾವ್ ಎಂಥ ಒಂದು ಆ್ಯಕ್ಟರ್ ಅಂತೇಳಿ ತುಂಬ ಖುಷಿಪಟ್ಟೆ. ಆದರೆ ಇವತ್ತು ಬೆಳಿಗ್ಗೆ ಎದ್ದು ನೋಡ್ತೀನಿ ಅವ್ರದ್ದು ವೀಡಿಯೋ ಬರ್ತಾ ಇದೆ, ಪ್ರೆಸ್ ಮುಂದೆ ಕೂತ್ಕೊಂಡು ಬಾಯಿ ಬಡಿತಾ ಇದ್ದಾರೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ್ಯಂಡ್ ದಟ್ಸ್ ವೇರ್ ಐ ರಿಯಲೈಸ್ಡ್ ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ. ನಿಮಗೆ ಈ ಒಂದು ವಿಡಿಯೋ ತೋರಿಸ್ತೀನಿ, ಜಸ್ಟ್ ಒಂದು ಗ್ಲಿಮ್ಸ್ ನೋಡ್ಕೊಳ್ಳಿ. ₹50 ಲಕ್ಷ. ஓகே கட்டி பார்த்துட்டு இருக்கேன். அவங்களுக்கு நல்ல லைஃப் கிடைக்கணும்னு குழந்தைங்க பத்தி என் பாசத்தை பத்தி பேசாதீங்க. உங்க யாருக்கும் எதுவுமே தெரியாது. டெய்லி நைட் உட்காந்து அவன் செஸ் கத்துக்கிறான். என் சின்ன பையன் டெய்லி உட்காந்து விளையாடுவான். அவன் கிட்ட தோத்து போவேன் நான். என்ன சொல்றீங்களா குழந்தைங்க மேல அன்பு இல்லைன்னு? பார்க்க விட மாட்டாங்க. போன் கான்ஃபிஸ்கேட் பண்ணி வச்சிருக்காங்க. ஸ்கூலுக்கு பாடி கார்டு அனுப்புறாங்க. என் பசங்க பார்க்கணும் இந்த வீடியோவை. தெரிச்சு தானே ஓடி வந்தேன் நான். அந்த லைஃப் பிடிக்கலன்னு இத்தனை நாள் இருந்தால அப்பெல்லாம் தெரியலையா? நான் அப்பெல்லாம் பார்த்துக்கல. எவ்வளவு கோடியில வீடு என்ன கேளுங்க போய் வெளியில. ஈஸியாரே சொல்லும். யாருக்காக? எல்லாம் அவங்களுக்காக தான் நான் பண்ண. இருக்கும் போது பார்த்துக்க முடியலன்னா இல்லாதப்ப மூடிட்டு இருக்கணும். ஒரு குழு அமைச்சு இவங்களை இப்படி காசு கொடுத்து இவங்களா அப்படி எனக்கு தெரியாத அதெல்லாம் பண்றது. ಓಕೆ, ಯಾಕೆ ನನಗಿದು ಡಿಸ್ಟರ್ಬ್ ಆಯಿತು ಅಂತ ಹೇಳಿದ್ರೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಲೈಫ್ ಕೂಡ ಅದೇ ಒಂದು ಸ್ಟೇಟಲ್ಲಿತ್ತು. ನಾನು ಒಂದು ಲೈಫಲ್ಲಿ ಕೇಯಾಸ್ ನಡೀತಾ ಇತ್ತು. ದಟ್ ಟೈಮ್ ಐ ವಾಸ್ ಥಿಂಕಿಂಗ್, ಲೈಫಲ್ಲಿ ಯಾಕೆ ಈ ಥರ ಎಲ್ಲ ಸಿಚುವೇಶನ್ ಫೇಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಇವರು ಜಯಂ ರವಿ ಹೇಳೋ ಥರ ಈಸ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಚಿಲ್ಡ್ರನ್, ಈಸ್ ಸ್ಪೀಕಿಂಗ್ ಅಬೌಟ್ ದ ಮನಿ. ₹50 ಲಕ್ಷ ಅಂತ ಹೇಳಿ ಬಾಯಿ ಬಡಿತಾ ಇದ್ದಾನೆ. ಐ ರೆಸ್ಪೆಕ್ಟ್ ದಟ್ ಆ್ಯಕ್ಟರ್, ಬಟ್ ಈಸ್ ನಾಟ್ ಗೋಯಿಂಗ್ ವಿತ್ ದ ರೈಟ್ ಡೈರೆಕ್ಷನ್. ಯಾಕೆ ಅಂತ ಹೇಳಿದ್ರೆ, ನನಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಇಫ್ ದ ಸ್ಕೂಲ್ ಅವ್ರ ಮೇ ಬಿ ಕಾಲೇಜು ದುಡ್ಡು ತಗೊಂಡು ನಮ್ಮ ಮಕ್ಕಳನ್ನ ಉದ್ಧಾರ ಮಾಡ್ತಾರೆ, 50 ಲಕ್ಷ ಖರ್ಚು ಮಾಡಿದ್ರೆ ಅಂತ ಹೇಳಿದ್ರೆ, ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲಂಡರ್ ಇನ್ ಲೈಫ್. ನಾನು ಹೇಳ್ಬಿಡ್ತೀನಿ, ಬಿಕಾಸ್ ಐ ಹ್ಯಾವ್ ಹೋಸ್ಟೆಡ್ ಸ್ಕೂಲ್ಸ್, ಕಾಲೇಜಸ್, ಎಲ್ಲರನ್ನ ಬೇಕಾದಷ್ಟು ಜನರನ್ನ ಹೋಸ್ಟ್ ಮಾಡಿದ್ದೀನಿ. ಇಫ್ ಯು ಥಿಂಕ್ ನೀವು ದುಡ್ಡು ಖರ್ಚು ಮಾಡಿ ನಿಮ್ಮ ಮಕ್ಕಳನ್ನ ದೊಡ್ಡ ಕಾಲೇಜು, ದೊಡ್ಡ ಸ್ಕೂಲಲ್ಲಿ ಓದಿಸ್ಬಿಟ್ರೆ ಅವರಿಗೆ ಬೇಸ್ ಇರಲ್ಲ, ಮಿಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಬಿಕಾಸ್ ದೇ ಆರ್ ಇಂಟ್ರಾಕ್ಟಿಂಗ್ ವಿತ್ ಆಲ್ ದ ಕಿಡ್ಸ್ ಹೂ ಆರ್ ಆಲ್ಸೋ ಮಿಸ್ಸಿಂಗ್ ದಟ್ ಬೇಸ್. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಈಸ್ ವರಿಡ್ ಅಬೌಟ್ ದ ಪಬ್ಲಿಕ್. ಎಲ್ಲರೂ ಆಮೇಲೆ ಇನ್ನೊಂದು ಹೇಳ್ತೀನಿ, ಈಸ್ ಅ ಅಮೇಝಿಂಗ್ ಗೈ, ಬಟ್
ಮೈಕ್ ಮುಂದೆ ಕೂತ್ಕೊಂಡು ಬಾಯಿ ಬಡಿತೀವಲ್ಲ, ದ ಮೈಕ್ ಈಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ಇಸ್ ಪ್ರಾಬ್ಲಮ್. ಇಟ್ ಈಸ್ ಅ ಫ್ರೀ ಎಂಟರ್ಟೈನ್ಮೆಂಟ್ ಫಾರ್ ಆಲ್ ಆಫ್ ಅಸ್ ಆ್ಯಂಡ್ ಇಟ್ ಈಸ್ ಅ ಫ್ರೀ ಪ್ರೊಡಕ್ಷನ್, TRP ಫಾರ್ ದ ಮೀಡಿಯಾ. ಸಿಂಪಲ್. ಎಲ್ಲಿ ಯಾರ ಹತ್ರ ಹೋಗಿ ಮಾತಾಡಬೇಕು, ಎಲ್ಲಿ ನಾನು ನನ್ನ ಒಂದು ಲೈಫ್ನ ಹ್ಯಾಂಡಲ್ ಮಾಡಬೇಕು, ಅಲ್ಲಿಗೆ ಹೋಗೋದೆ. ಇಫ್ ಐ ಆಮ್ ಡೂಯಿಂಗ್ ಎನಿಥಿಂಗ್ ಎಲ್ಸ್ ಅಲ್ಲ, ಈವನ್ ಐ ಯೂಸ್ ಟು ಡೂ ಲಾಟ್ ಮೆನಿ ಥಿಂಗ್ಸ್ ಲೈಕ್ ದ್ಯಾಟ್, ಬಟ್ ನಥಿಂಗ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಇಟ್ ವಿಲ್ ಬಿಕಮ್ ವರ್ಸ್ಟ್. ನಂದು ನನ್ನ ಕ್ಲೋಸಾಗಿ ಗೊತ್ತಿರೋರಿಗೆ ದೇ ಕ್ಯಾನ್ ರಿಲೇಟ್ ವಾಟ್ ಐ ಆಮ್ ಸ್ಪೀಕಿಂಗ್ ಅಬೌಟ್. ಕೋಟಿ ಇದು ಮನೆ ಇದೆ ನನ್ನ ಹತ್ರ, ಕೋಟಿ ಇದಿದೆ. ಕೋಟಿ ಮನೆಯಲ್ಲಿ ಇದ್ದು ಹೆಂಡ್ತಿ ಇರುತ್ತಾರೆ ಅಂತ ಹೇಳಿದ್ರೆ ಅದು ಮೂಢನಂಬಿಕೆ. ನೊಬಡಿ ವಿಲ್ ಸ್ಟೇ ಇಫ್ ಯು ಹ್ಯಾವ್ ಅ ಕ್ರೋರ್ಸ್ ರುಪೀಸ್ ವರ್ತ್. ಇಟ್ ಈಸ್ ಅ ಇಂಟೆನ್ಷನ್. ರೈಸಿಂಗ್ ಅ ಕಿಡ್ ಈಸ್ ಅ ಇಂಟೆನ್ಷನ್. ಗೆಟಿಂಗ್ ಮ್ಯಾರಿಂಗ್ ಈಸ್ ಅ ಇಂಟೆನ್ಷನ್. ಲಕ್ಷ ಕೋಟಿ ಖರ್ಚು ಮಾಡಿಬಿಟ್ಟು ಮದುವೆ ಆಗ್ತಾರೆ, ಆ ಮದುವೆ ಎಲ್ಲ ಉಳ್ಕೊಂಡಿರೋ ಹಿಸ್ಟ್ರಿ ಇಲ್ಲ. ಬಟ್ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಂದು ತಾಳಿ ಕಟ್ಟಿ ಯು ಆರ್ ಮೈ ವೈಫ್, ಐ ಆಮ್ ಯುವರ್ ಹಸ್ಬೆಂಡ್ ಅಂತೇಳಿ ಮಾತಾಡ್ಕೊಳ್ತಾರಲ್ಲ, ಈ ಥರ ಕಪಲ್ಸ್ ಎಷ್ಟೋ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಮನಿ ಬರಲಿಲ್ಲ ಅಲ್ಲಿ. ಆ್ಯಂಡ್ ಟ್ರಸ್ಟ್ ಮೀ, ಇಟ್ ಈಸ್ ನಾಟ್ ಅಬೌಟ್ ಜಯಮ್ ರವಿ, ಇಟ್ಸ್ ಅಬೌಟ್ ಆಲ್ ದೋಸ್ ಪೀಪಲ್ ಹೂ ಹ್ಯಾವ್ ಬೀನ್ ಸ್ಟ್ರಗ್ಲಿಂಗ್. ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಗಂಡ ಹೆಂಡ್ತಿದು ಜಗಳ, ಸೆಲೆಬ್ರಿಟೀಸು ಎಷ್ಟು ಜನರು ಹೋಗಿಲ್ಲ, ಜೈಲಿಗೂ ಹೋದವರು ಇದ್ದಾರೆ, ಸಫರ್ ಆದವರು ಇದ್ದಾರೆ, ಸೈಲೆಂಟಾಗಿ ಸಫರ್ ಆದವರು ಇದ್ದಾರೆ. ಪ್ರಾಬ್ಲಮ್ ಇವರಲ್ಲ, ದ ಸಿಸ್ಟಮ್ ವಿ ಹ್ಯಾವ್ ಬಿಲ್ಟ್. ವಿ ಆರ್ ಸ್ಪೆಂಡಿಂಗ್ ಲಾಟ್ ಮೆನಿ ನಾನ್ಸೆನ್ಸ್ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ನಮ್ಮ ಮಕ್ಕಳನ್ನ ಪ್ರೊಟೆಕ್ಷನ್ ಮಾಡೋಕ್ಕೆ ಹೋಗ್ಬಿಟ್ಟು ನಾವು ಇನ್ನೇನೋ ಮಾಡಿಬಿಡ್ತೀವಿ. ಯಾಕೆ ಈ ದೊಡ್ಡ ಸೆಲೆಬ್ರಿಟೀಸ್ ಕೆಲವರು ನನ್ನ ಮಕ್ಕಳಿಗೆ ಏನು ಇಡಲ್ಲ, ಅವ್ರು ಏನು ಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಫ್ ಐ ಆಮ್ ನಾಟ್ ರೈಸಿಂಗ್ ಮೈ ಚೈಲ್ಡ್ ದ ವೇ ಐ ವಾಂಟ್ ದೆಮ್ ಟು ಲೀವ್, ಅಂದರೆ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಬದುಕಬೇಕು ಅಂತ ಅವ್ರನ್ನ ನಾವು ರೈಸ್ ಮಾಡಿಲ್ಲ ಅಂತ ಹೇಳಿದ್ರೆ, ವಿ ಆರ್ ಅನ್ನೆಸೆಸರಿಲಿ ಮೇಕಿಂಗ್ ದೆಮ್ ಗಾರ್ಬೇಜ್ ಎಟ್ ಹೋಮ್. ಅವ್ರು ಏನೂ ಮಾಡಲ್ಲ. ನಾವು ಏನು ದುಡಿತಿರ್ತೀವಿ, ನಾವು ಏನು ಮಾಡಿಟ್ಟಿರ್ತೀವಿ ಅದನ್ನೆಲ್ಲ ಝೀರೋಗೆ ತಂದುಬಿಟ್ಟು, ನಮ್ಮಪ್ಪ ಒಂದು ಟೈಮಲ್ಲಿ ದೊಡ್ಡ ಇದಾಗಿದ್ದರು, ಬಟ್ ನಾನೆಲ್ಲ ಕಳ್ಕೊಬಿಟ್ಟೆ, ಈಗ ನಾನು ಯಾವ ಥರ ಬಿಲ್ಡ್ ಆಗಬೇಕು. ಆ್ಯಂಡ್ ದಿಸ್ ಈಸ್ ಅ ಹಾನೆಸ್ಟ್ ಪ್ಯಾಟರ್ನ್ ಆಫ್ ಲೈಫ್. ಬ್ರದರ್ ಜಯಮ್ ರವಿ, ಐ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್. ಐ ಕುಡಂಟ್ ಸಿ ಟಿಯರ್ಸ್ ಇನ್ ಯುವರ್ ಲವ್ಲಿ ಫೇಸ್. ನನಗೆ ತುಂಬ ಬೇಜಾರಾಯಿತು, ಬಿಕಾಸ್ ಯು ಆರ್ ನಾಟ್ ಮೆಂಟ್ ಟು ಬಿ ಅ ಪರ್ಸನ್ ಲೈಕ್ ದ್ಯಾಟ್. Don't worry, don't play the game in the wrong place. I played it. I came to social media, I made a lot of noise and I went to a lot of situations. I faced a lot of chaos in my life. Today I want to tell you this, game is not about that. Game is something else. ಯಾಕೆ ನಮ್ಮ ಸ್ಯಾಂಡಲ್ವುಡ್ಡು, ನಮ್ಮ ಬಾಲಿವುಡ್ಡು, ಕಾಲಿವುಡ್ಡು, ಟಾಲಿವುಡ್ಡು ಎಲ್ಲದರಲ್ಲಿ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ಸೆಲೆಬ್ರಿಟೀಸ್ ಅಂದರೆ ಮೀಡಿಯಾದವ್ರು ಬರ್ತಾರೆ ಹೀಗೆ ತೆಕೊಂಡು, ಮೇ ಬಿ ಸ್ವಲ್ಪ ಏನಾದರೂ ಕ್ರೈಮ್ ಲೆಕ್ಕದಲ್ಲಾದರೆ ಪಾಪದವ್ರ ಮನೆಗೂ ನಾವು ಹೋಗ್ತಾರೆ, ಲೈಕ್ ಎಲ್ಲ ಬರ್ತಾರೆ, ಎಲ್ಲ ನೋಡ್ತಾರೆ ಎಲ್ಲ. ಬಟ್ ಇದು ಕ್ಯಾಮರಾನೂ ಇಲ್ಲ, ಸೆಲೆಬ್ರಿಟೀಸು ಇಲ್ಲ, ಏನು ಕ್ರೈಮು ಆಗಿಲ್ಲ ಅಂತ ಹೇಳಿದ್ರು ತುಂಬ ಜನರು ಸೈಲೆಂಟಾಗಿ ಸಫರ್ ಆಗ್ತಾ ಇದ್ದಾರೆ ವಿತೌಟ್ ಗೆಟಿಂಗ್ ಆನ್ ಪಬ್ಲಿಕ್ಕು. ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಆಪ್ಷನ್ನು ಒಂದಿರುತ್ತೆ, ಹಸ್ಬೆಂಡ್ ಕಾಂಪ್ರಮೈಸಿಂಗ್ ಆನ್ ಲೈಫ್. ಅಯ್ಯೋ, ಸಿ ಒನ್ ಲೈಫ್, ಇಟ್ಸ್ ನಾಟ್ ಅಬೌಟ್ ಕಾಂಪ್ರಮೈಸ್, ಇಟ್ಸ್ ಅಬೌಟ್ ಕ್ಲಾರಿಟಿ. ವೈಫು, ಅಯ್ಯೋ ನಾನು ಹೆಂಗಾದರೂ ಸಹಿಸ್ಕೊಳ್ಳಿ ಅಂತ. I am telling you, husband wife is a beautiful subject. Raising a kid is a beautiful subject. When we have not mastered, ನಮ್ಮ ಸ್ಕೂಲಲ್ಲಿ ಕಳಿಸ್ಕೊಟ್ಟಿಲ್ಲ ನಾವು ಈ ಹೆಲ್ತ್ ಯಾವ ಥರ ಮೇಂಟೈನ್ ಮಾಡಬೇಕು, ಸ್ಪಿರಿಚುಯಾಲಿಟಿ ಯಾವ ಥರ ಇರಬೇಕು, ವೆಲ್ತ್ ಯಾವ ಥರ ಇರಬೇಕು, ರಿಲೇಷನ್ಶಿಪ್ ಯಾವ ಥರ ಇರಬೇಕು, ನಮ್ಮ ಬಿಸ್ನೆಸ್ ಯಾವ ಥರ ಮಾಡಬೇಕು, ಕೆರಿಯರ್ ಯಾವ ಥರ ಇದು ಯಾವುದೂ ಕಲಿಸ್ಕೊಡೋದಿಂಥ ಸ್ಕೂಲಿಗೆ ಕಳಿಸ್ಬಿಟ್ಟು ನನ್ನ ಮಕ್ಕಳಿಗೆ ನಾನು 50 ಲಕ್ಷ ಕೊಡ್ತಾ ಇದ್ದೀನಿ, ಅವರಿಗೆ ನನ್ನ ಫ್ರಸ್ಟ್ರೇಷನ್ ವಿಲ್ ನಾಟ್ ಸಾಲ್ವ್ ಯುವರ್ ಪ್ರಾಬ್ಲಮ್. I have spent 200 rupees on my son's delivery. And I have not spent any money on the school except some basic I sent him for some time. Then I had to make him quit because I felt I can coach him better in a wild setting, in a nature experience, so that he will grow. Tomorrow I will not say, see, I have spent you crores of rupees, you can't do this, you can't do that. ಯಾಕೆ ಹೇಳಬೇಕು? Why should our kids take our headache? ನಮ್ಮ ಮಕ್ಕಳು ಹೇಳಿದ್ರೆ ನೀವು ನಮ್ಮನ್ನ ಇದೇ ಶಾಲೆಯಲ್ಲಿ ಓದಿಸ್ಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ದೇರ್ ಆರ್ ಸ್ಕೂಲ್ಸ್ ವಿಚ್ ಕ್ಯಾನ್ ಗಿವ್ ಯು ಗುಡ್ ಎಜುಕೇಷನ್ ಅಟ್ ಅ ವೆರಿ ಲಿಮಿಟೆಡ್ ಪ್ರೈಸ್. ದೇರ್ ಆರ್ ಮ್ಯಾರೇಜಸ್ ವಿಚ್ ಕ್ಯಾನ್ ಹ್ಯಾಪನ್ ಅಟ್ ಅ ಲೆಸರ್ ಪ್ರೈಸ್. We can build a house which is normal, and we can't say if it is a 5 crore rupees house, my wife should stay there. No. If there is a nice bonding between a husband and wife, a single room can be enough for both of them to build an amazing bungalow so that both can be a part of that celebration. But unfortunately society ಏನು ಹೇಳುತ್ತೆ ಗೊತ್ತಾ? ಸೊಸೈಟಿ ಯಾವಾಗಲೂ ಯೋಚನೆ ಮಾಡೋದು, ಥಾಟ್ ಪ್ರೊಸೆಸ್ಸು, ಮೈ ಸನ್ ಹ್ಯಾಸ್ ಟು ಮೇಕ್ ಲಾಟ್ ಆಫ್ ಮನಿ
ಸೊಸೈಟಿದು ಯೋಚನೆ. ಸೊ ಈ ಥರ ದುಡ್ಡು ಮಾಡೋಕ್ಕೆ ಹೋಗ್ತಾರೆ. ಸನ್ ವಿಲ್ ಗೋ ಟು ಮೇಕ್ ಲಾಟ್ ಆಫ್ ಮನಿ ಆ್ಯಂಡ್ ದ ಸೇಮ್ ಪೇರೆಂಟ್ ವಿಲ್ ಥಿಂಕ್ ನನ್ನ ಮಗಳು, ಮೈ ಡಾಟರ್ ಹ್ಯಾಸ್ ಟು ಗೆಟ್ ಮ್ಯಾರಿಡ್ ಟು ದ ಪರ್ಸನ್ ಹೂ ಹ್ಯಾವ್ ಲಾಟ್ ಆಫ್ ಮನಿ. ಮೈಂಡ್ಸೆಟ್. ಇಮ್ಯಾಜಿನ್, ಸನ್ನು ತುಂಬ ದುಡ್ಡು ಮಾಡಬೇಕು, ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಮಾಡಬೇಕು, ಡಾಟರು ತುಂಬ ದುಡ್ಡಿರೋರ ಮದುವೆ ಆಗಬೇಕು. ಒಂದು ಚೇಂಜ್ ಇನ್ ದ ಥಾಟ್ ಪ್ರೊಸೆಸ್ಸು. ಇಫ್ ವಿ ಥಿಂಕ್ ಮೈ ಸನ್ ಹ್ಯಾಸ್ ಟು ಬಿ ಅ ವೆರಿ ಗುಡ್ ಹ್ಯೂಮನ್, ಪ್ರಾಬ್ಲಮ್ 50% ಸಾಲ್ವ್ಡ್. ಸೆಕೆಂಡ್, ಮೈ ಡಾಟರ್ ಹ್ಯಾಸ್ ಟು ಗೆಟ್ ಮ್ಯಾರಿಡ್ ಟು ಅ ಗುಡ್ ಹ್ಯೂಮನ್ ಬೀಯಿಂಗ್. Second side of the problem solved. Society will be beautiful. This is how we have to live. I really didn't know. ನಾನೊಂದು ಬೆಂಗಳೂರಿಗೆ ಹೋಗಿ when I was walking in the street ಅಲ್ಲ, without having money to buy popcorn, ಕಡಲೆ ತೆಗಿಯೋಕ್ಕೆ ದುಡ್ಡಿಲ್ಲ, I am looking at 9,500 rupees salary in my account coming every month but my expenditure is around 10,000, 12,000, and I am thinking, when will I be in this apartment? When will I buy a car like this? And pressure at home is, your cousin had bought a site. Your cousin has bought a house. Your cousin has built something special. That direct comparison from a small plant to a big tree. And I used to get frustrated. And when I ended my life in a very pathetic chaos at my 26 years of age, just like the way you are suffering. ಈಗ ಯಾರು ಈ ಜಯಮ್ ರವಿ ಯಾರು ಸಫರ್ ಆಗ್ತಾ ಇದ್ದಾರೆ, ಅದೇ ಥರ ನಾನು ಕೂತ್ಕೊಂಡು ಸಫರ್ ಆಗಿ ಡಿಪ್ರೆಷನ್ಗೆ ಬಿದ್ದಾಗ ಐ ವಾಸ್ ಥಿಂಕಿಂಗ್, ಈಸ್ ದಟ್ ದ ಲೈಫ್ ಐ ಡಿಸರ್ವ್ ಟು ಲೀವ್? ದಟ್ಸ್ ವೇರ್ ಐ ರಿಯಲೈಸ್ ದಿಸ್ ಇಸ್ ನಾಟ್ ಲೈಫ್, ದಿಸ್ ಇಸ್ ಬುಲ್ಶಿಟ್. ಸೊಸೈಟಿಗೆ ಮಾಡಿರೋ ಬುಲ್ಶಿಟ್ ಇದು. ಸೊ ಮಾರಲ್ ಆಫ್ ದ ಸ್ಟೋರಿ, ನೋ ಮನಿ ರಿಕ್ವೈರ್ಡ್ ಫಾರ್ ಅ ಮ್ಯಾರೇಜ್, no money required for a baby to come to this world, no money required to raise a baby with good learning that can be done at home, no money required to lead a quality life, provided husband wife can be aligning with the same direction. A husband wife and kid together our build ಮಾಡಬೇಕು their kingdom, just like the way I am building my life now. This is my second powerful, what do you call that, second part of my story. I am building my life. I am not saying this is my house. My wife is a part of this house. Everything I buy, even I buy this, everything we buy it together. And my kid is a part of our journey. That has to be beautiful. Please don't fall for the system which was built by our own disgusting mentality. ನಮ್ಮ ಮೆಂಟಾಲಿಟಿಯಲ್ಲಿ ನಾವು ಬಿಲ್ಡ್ ಮಾಡಿರೋ ಸಿಸ್ಟಮಿಗೆ ಕೂತ್ಕೊಂಡು ನಾವು ಅಳೋದಲ್ಲ, ಅಯ್ಯೋ ನನ್ನ ಮಗ. ಡೈವರ್ಸ್ ಕೇಸಸ್ ಎವ್ರಿವೇರ್, ಡೈವರ್ಸ್. ಯಾಕೆ? That's not your problem, that's not my problem. System. Now I can't change the world. I can't expect media to solve my problem. I can't expect anybody else. The problem can be solved by me. And if somebody is looking for a magical experience, you can get into my coaching. I have people who have gone through this chaos, who have been struggled, crashed, gone out of the box and suffered. Finally they understood, I am playing a wrong game. ನಾನು ರಾಂಗ್ ಗೇಮ್ ಮಾಡ್ತಾ ಇದ್ದೀನಿ. This is not my game. I think this is how I have to change my direction. Okay. ಸಾರಿ, ನನಗೆ ತುಂಬ ನನ್ನ ಒಂದು ವರ್ಷನ್ನು ಮೊಬೈಲಲ್ಲಿ ನೋಡ್ದಂಗೆ ಅನಿಸ್ಬಿಡ್ತು, ಒಂದು ಅಷ್ಟು ವರ್ಷದ ಹಿಂದಿನ ವರ್ಷನು. ಬಟ್ ಟುಡೇ ಐ ನೋ ಲೈಫ್ ಈಸ್ ವೆರಿ ಬ್ಯೂಟಿಫುಲ್ ಟು ಹ್ಯಾಂಡಲ್. ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. And it's not about Jayam Ravi, it's about each one of us. It's not about the celebrity, it's not about the politician, it's not about the business owners, it's not about the corporate CEO or you, nothing about it. It's about the human to human connection. Love you bro, Jayam Ravi. ನಾನು ಇಷ್ಟೇ ವಿಶ್ ಮಾಡೋದು, ಜಯಮ್ ರವಿಗೆ ಆ ದೇವ್ರದ ಆಶೀರ್ವಾದ ಇರಲಿ. ನಾನು ಇಷ್ಟೇ ವಿಶ್ ಮಾಡೋದು, ಜಯಮ್ ರವಿಗೆ ಆ ದೇವ್ರದ ಆಶೀರ್ವಾದ ಇರಲಿ. ಆ್ಯಂಡ್ ಲೆಟ್ ಹಿಮ್ ಬೌನ್ಸ್ ಬ್ಯಾಕ್. ಈಸ್ ಅ ಅಮೇಝಿಂಗ್ ಪರ್ಸನ್. 45 years ಆಗಿದೆ, ಲಾಟ್ ಆಫ್ ವೇಸ್ ಟು ಗೋ. ಆ್ಯಂಡ್ ಪ್ಲೀಸ್ ಡೋಂಟ್ ಬಾಯ್ಲ್ ಇನ್ ದಟ್ ಸಿಚುವೇಶನ್ ಆ್ಯಂಡ್ ಡೆಸ್ಟ್ರಾಯ್ ಯುವರ್ ಲೈಫ್ thinking that you can fix it like this. You will make it worse ಅಷ್ಟೇ. There are ways to fix. ಇನ್ ಕೇಸ್ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನಿಮಗೇನಾದರೂ ನಮ್ಮ ಒಂದು ಕೋಚಿಂಗ್ ಕ್ಲಬ್ಬಿಗೆ ಕನೆಕ್ಟ್ ಆಗಬೇಕು, ಆ್ಯಂಡ್ ಇಫ್ ಯು ವಾಂಟ್ ಟು ಕನೆಕ್ಟ್ ಮೀ ಪರ್ಸ್ನಲಿ, ಆ್ಯಂಡ್ ಇಫ್ ಯು ವಾಂಟ್ ಟು ಶೇರ್ ಸಮಥಿಂಗ್ ಮೀನಿಂಗ್ಫುಲ್, ನಿಮ್ಗೇನಾದರೂ ಸೊಲ್ಯೂಷನ್ಸ್ ಬೇಕು ಅಂತ ಹೇಳಿದ್ರೆ ಐ ಆಮ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಯು. ನೀವು www.naturepreneursclub.comಗೆ ರೀಚ್ ಆಗ್ಬೋದು. ಆ್ಯಂಡ್ ದ ಕೇಯಾಸ್ ವಾಟ್ ಎವರ್ ಐ ಹ್ಯಾವ್ ಸೀನ್, ಐ ಹ್ಯಾವ್ ಗಾನ್ ಥ್ರೂ ಆಲ್ ದ್ಯಾಟ್.
ಐ ಹ್ಯಾವ್ ಸ್ಟೋರೀಸ್ ಆಫ್ 26 years ಆಫ್ ಬಿಸ್ನೆಸ್ಸು, ಕಾರ್ಪೊರೇಟು, ಆ್ಯಕ್ಟಿಂಗು, ಡೈರೆಕ್ಷನ್ನು, ಮಾಡದಿರುವಂಥ ವಿಚಾರನೇ ಇಲ್ಲ. ಎಲ್ಲ ಮಾಡಿ 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 ಮೆಂಟರ್ಶಿಪ್ಪಿಗೆ ಹೋಗಿ ಆಲ್ಮೋಸ್ಟ್ ಆಲ್ ಓವರ್ ದ ಪ್ಲೇಸ್ ಟ್ರಾವೆಲ್ ಮಾಡಿ ಕಲಿತು ವೈ ಪೀಪಲ್ ಸ್ಟ್ರಗಲ್ ಇನ್ ಲೈಫ್, ವೈ ಪೀಪಲ್ ಫೇಲ್ ಇನ್ ಲೈಫ್, ವೈ ಪೀಪಲ್ ಫೇಲ್ ಇನ್ ರಿಲೇಷನ್ಶಿಪ್, ವೈ ಪೀಪಲ್ ಫೇಲ್ ಇನ್ ಬಿಸ್ನೆಸ್, ವೈ ಪೀಪಲ್ ಫೇಲ್ ಇನ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ ಕೇಳಿ ಡಿಕೋಡ್ ಮಾಡುವಾಗ ಐ ಅಂಡರ್ಸ್ಟುಡ್ ದ ವೇ ವಿ ಹ್ಯಾವ್ ಟು ಲೀವ್ ಇಸ್ ಡಿಫ್ರೆಂಟ್. ಅಷ್ಟೇ, ಜಸ್ಟ್ ಇಟ್ಸ್ ಅ ಶಿಫ್ಟ್ ಆ್ಯಂಡ್ ಯುವರ್ ಲೈಫ್ ವಿಲ್ ಬಿಕಮ್ ಅಮೇಝಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಈ ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತು ಕಮೆಂಟ್ ಬಿಲೋ. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋರು ಯಾರೇ ಆಗಿರ್ಬೋದು, ಮೇಕ್ ಶ್ಯೂರ್ ವಿಲ್ ಲೀಡ್ ಅ ವೆರಿ ಕ್ವಾಲಿಟಿ ಲೈಫ್. ಸೊಸೈಟಿನ ಬಿಟ್ಟು ಒಳಗಡೆಗೆ ಬಂದು ಆಟ ಆಡಿದ್ರೆ ಲೈಫ್ ಚೇಂಜ್ ಆಗುತ್ತೆ. ಮೀಡಿಯಾಕ್ಕೆ ಹೋಗಿ ಪಬ್ಲಿಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಆಟ ಆಡಿದ್ರು ಇಟ್ ವಿಲ್ ಬಿ ಆಫ್ ನೋ ಯೂಸ್. ಗೆಟ್ ಇನ್ ಟು ದ ಇನ್ನರ್ ವರ್ಲ್ಡ್ ಇಂಜಿನಿಯರಿಂಗ್, ದಟ್ಸ್ ವೇರ್ ದ ಲೈಫ್ ವಿಲ್ ಚೇಂಜ್. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್.